ಗ್ರಾಸರಿ ಟಾಸ್ಕ್ ಬರೋಣ. ಆಡುವ ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು. ಆ ವಿಚಾರದಲ್ಲಿ ಹನುಮಂತಣ್ಣ ಇದ್ರೊಳಗಿದ್ರೆ ಬೆಟರ್. ಸೊ ನನ್ಗಿನ್ನ ಬೆಸ್ಟ್ ಅವ್ರು ಇದ್ದಾರೆ. ಅದರಲ್ಲೂ ಸಾಮರ್ಥ್ಯ ಇರೋರು ಈ ಕಪ್ ಗೆಲ್ಬೇಕು. ಯು ಡಿಕ್ಲೇರ್ಡ್ ಯುವರ್ ಸೆಲ್ಫ್ ನಾಟ್ ಸೋ ಫಿಟ್. ಇಷ್ಟು ವಾರ ನಾವು ನಿಮಗೆ ಊಟ ಹಾಕಿವಿ, ನೀವಾರ ಗೆದ್ದು ಊಟ ಹಾಕ್ರಿ ಅನ್ನೋ ಮಾತಂದ್ರು ಸರ್. ಏನಂತ ಸ್ಟೇಟ್ಮೆಂಟ್ ಹೇಳಿಲ್ಲ ನಾನು ನಿಮಗೆ. ಹಲೋ, ಒಂದು ಕೆಲಸ ಮಾಡಿ, ನೀವು ಮಾತಾಡ್ತಾರೆ. ಸಾರಿ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಹಲವು ಬಾರಿ ಸ್ಪರ್ಧಿಗಳಿಗೆ ಸುದೀಪ್ ಅವರು ವಾರ್ನ್ ಮಾಡಿದ್ದಾರೆ. ಮಾತಿನ ಮಧ್ಯೆ ಮಾತಾಡಬಾರ್ದು, ಮಾತಾಡಬೇಕು ಅಂತ ಅನ್ಸಿದ್ರೆ ನೀವು ಕೈ ಎತ್ತಿ, ಅವಾಗ ನಾನು ಪರ್ಮಿಷನ್ ಕೊಡ್ತೀನಿ, ಅಲೋ ಮಾಡ್ತೀನಿ, ಅವಾಗ ಮಾತಾಡಿ ಅಂತ ಹೇಳಿದ್ದಾರೆ. ಅದರ ಹೊರತಾಗಿ ಅವರು ಕೂಡ ಯಾರಾದ್ರೂ ಮಾತಾಡ್ತಾ ಇದ್ರೆ ಅಂತಂದ್ರೆ ಸ್ಪರ್ಧಿಗಳು ಏನಾದ್ರೂ ಹೇಳ್ತಾ ಇದ್ರು ಸಹಿತ ಆಗ ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ. ಮಾತಿನ ಮಧ್ಯದಲ್ಲಿ ಸುದೀಪ್ ಅವರು ಎಂದಿಗೂ ಕೂಡ ಮಾತಾಡಿಲ್ಲ. ಸೊ ಅದನ್ನೇ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳಿ ಹಲವು ಬಾರಿ ಹಲವು ಸೀಸನ್ ಗಳಲ್ಲಿ ಅದನ್ನೇ ಹೇಳ್ಕೊಂಡು ಸುದೀಪ್ ಅವರು ಬರ್ತಾ ಇದ್ದಾರೆ. ಅದ್ರಿಗೇನ್ ಮಾಡ್ತೀರಾ, ಸ್ಪರ್ಧಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲವನ್ನು ಕೂಡ ಗಾಳಿಗೆ ತೂರ್ ಬಿಡ್ತಾರೆ ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್, ಇವತ್ತಿನ ಪ್ರೋಮೋನೇ ಸಾಕ್ಷಿ ಅಂತ ಹೇಳ್ಬೇಕು. ಹಾಗಾಗಿ ಕಿಚ್ಚ ಸುದೀಪ್ ಅವರು ಎಷ್ಟಂತ ಹೇಳೋದು ಅಂತ ಹೇಳಿ ಮಾತಿನ ಮಧ್ಯದಲ್ಲಿ ಮಾತಾಡಿರೋ ಕಾರಣಕ್ಕಾಗಿ ತ್ರಿವಿಕ್ರಮ್ ಮೇಲೆ ಗರಂ ಆಗಿ ಶೋ ಬಿಟ್ಟು, ಅಂದ್ರೆ ಸ್ಟೇಜ್ ಬಿಟ್ಟು ಅವರು ಶೋನ ಬಿಟ್ಟು ಕ್ವಿಟ್ ಮಾಡಿ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿದ್ದಾರೆ. ಹಾಗಾದ್ರೆ ಏನಾಯ್ತು, ಸಿಟ್ಟು ಬರ್ಲಿಕ್ಕೆ ಕಾರಣ ಏನು, ಯಾಕಾಗಿ ತ್ರಿವಿಕ್ರಮ್ ಅವರು ಸುದೀಪ್ ಅವರಿಗೆ ಸಿಟ್ಟು ತರಿಸಿದ್ರು, ಏನೇನಾಯ್ತು, ಮತ್ತೆ ವಾಪಸ್ ಬರ್ತಾರ ಕಿಚ್ಚ ಸುದೀಪ್ ಅವರು, ಮತ್ತೆ ಶೋನ ಕಂಟಿನ್ಯೂ ಮಾಡ್ತಾರಾ? ಹಾಗಾದ್ರೆ ಇವತ್ತಿನ ಪ್ರೋಮೋದಲ್ಲಿ ಏನೇನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಕೊಂಚ ಅನಲೈಸ್ ಮಾಡ್ತಾ ಹೋಗೋಣ ಬನ್ನಿ. ಈ ವಾರದ ಪಂಚಾಯತಿಯಲ್ಲಿ ಸ್ಪರ್ಧಿಗಳು ಒಂದ್ ಸ್ವಲ್ಪ ಕೂಲ್ ಅಂಡ್ ರಿಲ್ಯಾಕ್ಸ್ ಆಗಿದ್ರು. ಯಾಕೆ ಅಂತಂದ್ರೆ ಈ ವಾರ ಏನು ಆಟನೂ ಕೂಡ ಆಡಿಲ್ಲ ಅಷ್ಟಾಗಿ, ಅದರ ಜೊತೆಗೆ ನಾಮಿನೇಷನ್ ಅಂತೂ ಇಲ್ಲ, ಮತ್ತೆ ಎಲಿಮಿನೇಷನ್ ಇಲ್ಲ ಅನ್ನೋದು ಬಹುತೇಕ ಖಚಿತ ಆಗಿದೆ. ಸೊ ನಂತರ ಯಾರ್ಯಾರ ಮನಸ್ತಾಪಗಳು ಇಲ್ಲ, ಮತ್ತೆ ಯಾರ್ಯಾರ ನಡುವೆ ಜಗಳವೂ ಕೂಡ ಆಗಿಲ್ಲ, ಮತ್ತೆ ಮನೆಯಿಂದ ಹೊರಗಡೆ ಹೋಗ್ತೀವಿ ಅನ್ನೋ ಒಂದು ಭಯ ಕೂಡ ಇಲ್ಲ, ಮತ್ತೆ ಸುದೀಪ್ ಅವರಿಂದ ಇವತ್ತು ಕ್ಲಾಸ್ ಇರುತ್ತೆ ನಮಗೆ ಅನ್ನೋ ಒಂದು ಭಯನೂ ಇಲ್ಲ. ಸೊ ಹೀಗಿರುವಾಗಿ ಯಾವುದು ಕೂಡ ಇಲ್ಲ ಅಂತ ಹೇಳಿ ಸ್ಪರ್ಧಿಗಳು ನಿರಾಳ ಆಗಿದ್ರು. ಎಲ್ರು ಕೂಡ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ರು. ಅಂದ್ರೆ ಈ ವಾರ ಫ್ಯಾಮಿಲಿ ವೀಕ್ ಇರೋದ್ರಿಂದಾಗಿ ಎಲ್ರು ಕೂಡ ಕೂಲ್ ಆಗಿದ್ರು, ಮತ್ತೆ ಮನರಂಜನೆನ ಪಡೆದ್ರು. ಜೊತೆಗೆ ಅವರವರ ಫ್ಯಾಮಿಲಿ ಬಂದಿರೋ ಕಾರಣಕ್ಕಾಗಿ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗಿತ್ತು. ಒಂದ್ ರೀತಿ ಈ ವಾರ ಲವಲವಿಕೆಯಿಂದನೇ ಜಾರ್ತು ಅಂತ ಹೇಳ್ಬೋದು. ಸೊ ಪಂಚಾಯಿತಿ ಕೂಡ ಅಷ್ಟೇ ಲವಲವಿಕೆಯಿಂದ ಇರುತ್ತೆ. ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಂದು ಏನ್ ಮಾತಾಡಿದ್ರು, ಯಾವ ರೀತಿ ಇದ್ರು, ಯಾವ ರೀತಿ ಟೈಮ್ ಸ್ಪೆಂಡ್ ಆಯ್ತು, ಸೊ ಇದ್ರ ಬಗ್ಗೆಯೇ ಮಾತಾಡ್ಬೋದು ಅಂತ ಹೇಳಿ ಸ್ಪರ್ಧಿಗಳು ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಆಲೋಚನೆಗಳೆಲ್ಲವೂ ಕೂಡ ತಲೆ ಕೆಳಗಾಗುವಂತೆ ಇವತ್ತಿನ ಪ್ರೋಮೋ ಬಂದಿದೆ. ಏನು ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಶೋ ಬಿಟ್ಟು ಹೊರಗಡೆ ಹೋಗುವ ಹಂತಕ್ಕೆ ಕೋಪ ಮಾಡ್ಕೊಂಡಿದ್ದು ಇದೇ ಮೊದಲ ಬಾರಿ. ನೀವೇ ಮಾತಾಡ್ಕೊಳ್ಳಿ, ನಾನ್ ಯಾಕೆ ಬೇಕು ನಿಮಗೆ ಅಂತ ಹೇಳಿ ಸಿಟ್ಟಾಗಿದ್ದು ಕೂಡ ಇದೇ ಮೊದಲ ಬಾರಿ. ಸೊ ಹಾಗಾದ್ರೆ ಸುದೀಪ್ ಅವ್ರಿಗೆ ಏನಾಯ್ತು, ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ರು? ಬಿಗ್ ಬಾಸ್ ನಿಂದ ಅಂದ್ರೆ ಯಾವತ್ತೂ ಕೂಡ ಸ್ಟೇಜ್ಗೆ ಅವಮಾನ ಮಾಡಬಾರದು ಅನ್ನೋ ಒಂದು ಥಾಟು ಮತ್ತೆ ಆ ಒಂದು ನಂಬಿಕೆ ಇಲ್ಲಿ ಇರುವಂತ ಸುದೀಪ್ ಅವ್ರಿಗೆ ಅಷ್ಟರ ಮಟ್ಟಿಗೆ ಸಿಟ್ಟು ಬರಬೇಕು ಅಂತಂದ್ರೆ ಸ್ಪರ್ಧಿಗಳು ಏನ್ ಮಾಡಿದ್ರು, ಯಾಕಾಗಿ ಅವರು ಶೋ ಬಿಟ್ಟು ಶೋ ಕ್ವಿಟ್ ಮಾಡಿ ಹೋದ್ರು, ಸ್ಟೇಜ್ ಇಂದ ಹೊರಗಡೆ ಹೋಗೇ ಬಿಡ್ತಾರ ಅವರು. ಪ್ರೋಮೋದಲ್ಲಿ ಗಮನಿಸಿ ನೀವು. ಹಾಗಾದ್ರೆ ಯಾಕೆ ಹೀಗಾಯ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ಇವತ್ತಿನ ಪ್ರೋಮೋನ ಗಮನಿಸೋಣ. ಅಂದ್ರೆ ಮೊದಲನೇದಾಗಿ ಈ ವಾರ ಆರಂಭ ಆಗ್ತಾ ಇದ್ದಂತೆ ಪ್ರತಿ ವಾರವೂ ಕೂಡ ಇರುತ್ತೆ ಗ್ರಾಸರಿ ಟಾಸ್ಕ್ ಅಂತ ಇರುತ್ತೆ. ಅಂದ್ರೆ ಸ್ಪರ್ಧಿಗಳು ಆಟ ಆಡಿಯೇ ಮನೆಗೆ ಬೇಕಾಗಿರುವಂತಹ ಗ್ರಾಸರಿನ ಪಡೆದುಕೊಳ್ಬೇಕಾಗತ್ತೆ. ಅಂತಂದ್ರೆ ಟಾಸ್ಕ್ ನ ಎಷ್ಟು ಚೆನ್ನಾಗಿ ಆಡ್ತಾರ ನೋಡಿ, ಅದರ ಮೇಲೆ ಅವ್ರಿಗೆ ಬರುವಂತ ಗ್ರೋಸರಿ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಈ ವಾರ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂತಂದ್ರೆ ಪ್ರತಿ ವಾರ ಆಡ್ತಾ ಇರೋರ ಹೊರತಾಗಿ ಬೇರೆಯವರು ನಾವು ಕೂಡ ಈ ವಾರ ಗ್ರಾಸರಿ ಟಾಸ್ಕ್ ಅನ್ನ ಆಡ್ತೀವಿ ಅಂತ ಹೇಳಿ ಚಾಲೆಂಜ್ ತೆಗೆದುಕೊಂಡು ಅವರು ಆಟವನ್ನ ಆಡಿದ್ರು. ಈ ಗ್ರಾಸರಿ ಟಾಸ್ಕ್ ಆಡುವ ಪೂರ್ವದಲ್ಲಿ ಯಾರ್ಯಾರು ಆಟವನ್ನ ಆಡಬಹುದು, ಯಾರಿಗೆ ಸಾಮರ್ಥ್ಯ ಇದೆ, ಯಾರು ಸಮರ್ಥರು ಅಂತ ಹೇಳಿ ಓಟ್ ಮಾಡುವಂತ ಸಂದರ್ಭದಲ್ಲಿ ಭವ್ಯ ಅವರು ಒಂದು ರೀಸನ್ ಅನ್ನ ಕೊಟ್ಟಿರ್ತಾರೆ. ಏನು ಅಂತ ಹೇಳಿ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಹನುಮಂತ ಲಮಾನಿ ಅವರು ಸೂಪರ್ ಬೆಸ್ಟ್, ಅವರೇ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಮತ್ತೆ ಅವರು ಆಕ್ಟಿವ್ ಆಗಿದ್ದಾರೆ, ಹಾಡುಗಳನ್ನ ಹಾಡ್ತಾರೆ, ಮತ್ತೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ. ಸೊ ನನಗಿಂತ ಅವರು ಬೆಸ್ಟ್ ಇದ್ದಾರೆ, ಅವರೇ ಆಟ ಆಡ್ಲಿ ಅಂತ ಹೇಳಿ ಅವರೇ ಬೆಸ್ಟ್ ಅಂತ ಹೇಳಿ ಈ ಕೊಟ್ಟಿರುವಂತ ಈ ರೀಸನ್ ಇದೆ ಅಲ್ಲ, ಸೊ ಆ ರೀಸನ್ ಇವತ್ತು ಭವ್ಯ ಅವರಿಗೆ ಮುಳುವಾಯ್ತು ಅಂತ ಹೇಳ್ಬೋದು. ಭವ್ಯ ಅವರು ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ.
ನಾನು ಅವತ್ ಕೊಟ್ಟಿರುವಂತ ರೀಸನ್ ಪಂಚಾಯತಿಲಿ ಬಂದು ನಿಲ್ಲುತ್ತೆ, ಸೊ ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಸುದೀಪ್ ಅವರು ಆ ಸೂಕ್ಷ್ಮತೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಆ ವಿಚಾರವನ್ನ ತೆಗಿತಾರೆ. ಹಾಗಾದ್ರೆ ನೀವು ಯಾವ್ದಕ್ಕೂ ಕೂಡ ಲಾಯಕ್ಕಿಲ್ಲ, ಮತ್ತೆ ನೀವು ಸಮರ್ಥರು ಅಲ್ಲ ಅಂತ ಅಂದ್ರೆ ನಿಮಗ್ ನೀವೇ ಡಿಕ್ಲೇರ್ ಮಾಡ್ಕೊಳ್ಳಿ, ನನಗೆ ಟ್ರೋಫಿ ಗೆಲ್ಲೋಕೆ ಅರ್ಹತೆ ಇಲ್ಲ, ನಾನು ಡಿಸ್ಕ್ವಾಲಿಫೈ, ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ನಿಮಗ್ ನೀವೇ ಅನೌನ್ಸ್ ಮಾಡ್ಕೊಳ್ಳಿ ಅಲ್ಲ ಅಂತ ಹೇಳಿ ಸುದೀಪ್ ಅವರು ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ. ಅಂತಂದ್ರೆ ಇನ್ನೊಮ್ಮೆ ಆ ರೀತಿ ಮಾತುಗಳು ಬರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ. ಅಂತಂದ್ರೆ ಎಲ್ರು ಕೂಡ ಸ್ಪರ್ಧಿಗಳೇ ಕಣ್ರಿ, ಎಲ್ರು ಹೋರಾಡ್ಬೇಕು, ಫೈಟ್ ಮಾಡ್ಬೇಕು ಆಟವನ್ನ ಆಡ್ಲಿಕ್ಕೆ. ಸೊ ಇವರೇ ಬೆಸ್ಟ್, ನಾವು ವರ್ಸ್ಟ್ ಅಂತ ಹೇಳಿ ಇವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡ್ಬಿಟ್ರೆ ಮತ್ತೆ ಆ ಆಟಕ್ಕೆ ಏನ್ ಅರ್ಥ ಉಳಿತು ಅಲ್ವಾ? ಸೊ ಅದನ್ನ ಅವರು ಈ ಮಾತಿನ ಮೂಲಕ ಸುದೀಪ್ ಅವರು ಭವ್ಯ ಅವರಿಗೆ ಅರ್ಥ ಮಾಡಿಸಿದ್ರು ಅಂತ ತಿಳ್ಕೊಬಹುದು. ಮತ್ತೊಂದು ವಿಚಾರ ಇಲ್ಲಿ ಹೈಲೈಟ್ ಆಗುತ್ತೆ, ಏನು ಅಂತಂದ್ರೆ ಹನುಮಂತ ಲಮಾನಿ ಅವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದೇ ಗ್ರಾಸರಿ ಟಾಸ್ಕ್ ಬಗ್ಗೆನೇ ಕೇಳ್ತಾರೆ. ಗ್ರಾಸರಿ ಟಾಸ್ಕ್ ಅನ್ನ ನಾನು ಆಗ್ಲೇ ಹೇಳ್ದಂಗೆ, ಅಂದ್ರೆ ಪ್ರತಿ ವಾರ ಯಾರು ಆಡ್ಕೊಂಡ್ ಬರ್ತಿದ್ರಲ್ಲ ಅವರ ಹೊರತಾಗಿ ಬೇರೆಯವರು ಈ ವಾರ ಆಟ ಆಡಿದ್ರು. ಮಂಜು ಆಗಿರ್ಬೋದು, ಚೈತ್ರ ಅವರು, ಮತ್ತೆ ಇವರೆಲ್ಲರೂ ಕೂಡ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಒಂದು ಆಟವನ್ನ ಆಡಿದ್ರು. ಸೊ ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಒಂದು ಮಾತನ್ನ ಹೇಳಿರ್ತಾರಂತಂತೆ, ಏನಂತ, ಪ್ರತಿ ವಾರ ಇಲ್ಲಿವರೆಗೂ ನಾವು ನಿಮಗೆ ಊಟ ಹಾಕಿದ್ದೀವಿ, ಈ ವಾರ ಆಟ ಆಡಿ ನೀವು ನಮಗ್ ಊಟ ಹಾಕಿ ಅಂತ ಹೇಳಿ ಈ ರೀತಿಯಾಗಿ ಮಾತನ್ನ ಆಡಿದ್ರು ಅಂತ ಹೇಳಿ ಸುದೀಪ್ ಅವರ ಮುಂದೆ ಹನುಮಂತ ಲಮಾನಿ ಅವರು ಈ ಸತ್ಯವನ್ನ ಹೇಳ್ತಾರೆ. ಹೀಗೆ ಮಾತಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಆಗ ತ್ರಿವಿಕ್ರಮ್ ಅವರು ಹನುಮಂತ ಲಮಾನಿ ಅವರು ಮಾತಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಸುದೀಪ್ ಅವರು ಹೇಳೋವರೆಗೂ ಅಟ್ಲೀಸ್ಟ್ ಕೈ ಎತ್ತಬೇಕು, ಕೈ ಎತ್ತಿದ ನಂತರ ಸುದೀಪ್ ಅವರು ಅಲೋ ಮಾಡಿದ ನಂತರ ಮಾತಾಡ್ಬೇಕು ಅನ್ನೋ ಸಣ್ಣ ಒಂದು ಕಾಮನ್ ಸೆನ್ಸ್ ಅನ್ನ ಮರೆತು ಹನುಮಂತ ಲಮಾನಿಗೆ ಟಕ್ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾರೆ, ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ನಾನು ಹೇಳಿದ್ನಾ, ನಾನು ಯಾವಾಗ ಹೇಳಿದೆ, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ನಾ ಅಂತ ಹೇಳಿ ಮಾತಾಡಿರುವ ಕಾರಣಕ್ಕಾಗಿ ಸುದೀಪ್ ಅವರು ಅಂತಂದ್ರೆ ಇವರ ಒಂದು ಸರಿಯಾದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅವರು ವೇಟಿಂಗ್ ಅಲ್ಲಿ ಇರ್ತಾರೆ. ಅದನ್ನು ಕೂಡ ಅರಿಯದೆ, ಅಂದ್ರೆ ನೋಡಿ ಅಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಿರ್ತಾರ ಅವರು, ಅದ್ರ ಬಗ್ಗೆ ಎಲ್ರಿಗೂ ಕೂಡ ಬೇಜವಾಬ್ದಾರಿ ಇದೆ ಅಂತ ಹೇಳ್ಬೋದು. ಸೊ ಅಂತ ದೊಡ್ಡ ಗಣ್ಯ ವ್ಯಕ್ತಿ ಅವ್ರು ನಿಂತ್ಕೊಂಡು ನಮಗೋಸ್ಕರ ನಮ್ಮ ಸಮಸ್ಯೆಗಳನ್ನ ಅವ್ರು ಬಗೆಹರಿಸಕ್ಕೆ ನಿಂತ್ಕೊಂಡಿದ್ದಾರೆ ಅನ್ನೋ ಒಂದು ಗೌರವನೂ ಕೂಡ ಇಲ್ಲ. ಅದನ್ನೆಲ್ಲ ಮರ್ತ್ಕೊಂಡು ಇವರು ತಮಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾತಾಡ್ಕೊಂಡು ಇರ್ತಾರೆ. ಸೊ ಆ ಕಾಮನ್ ಸೆನ್ಸ್ ಮರ್ತಿರೋ ಕಾರಣಕ್ಕಾಗಿ ಅಂತಂದ್ರೆ ಕೈ ಎತ್ತದೆ ಸುದೀಪ್ ಅವರು ಅಲೋ ಮಾಡೋವರೆಗೂ ನಿಂತ್ಕೊಳ್ಳದೆ ಅಲ್ಲಿ ಹನುಮಂತನ ಜೊತೆಗೆ ಅವರು ವಾಗ್ವಾದ ಕೇಳಿದಕ್ಕೆ, ಹಂಗೆ ಕೌಂಟರ್ ಅಟ್ಯಾಕ್ ಮಾಡಿದಕ್ಕೆ ರಿಯಾಕ್ಟ್ ಮಾಡಿರೋ ಕಾರಣಕ್ಕಾಗಿ ಸುದೀಪ್ ಅವ್ರಿಗೆ ಬೇಜಾರಾಯ್ತು. ಹಾಗಾದ್ರೆ ನಾನು ಇರೋ ಅವಶ್ಯಕತೆ ಏನಿದೆ, ನಾನು ಯಾಕೆ ಬೇಕು, ನೀವೇ ಮಾತಾಡ್ಕೊಂಡು ನೀವೇ ಆಟ ಆಡಿ, ನಾನು ಹೋಗ್ತೀನಿ ಅಂತ ಹೇಳಿ ಶೋನ ಕ್ವಿಟ್ ಮಾಡಿ ಅವರು ಸ್ಟೇಜ್ ಇಂದ ಹೊರಗಡೆ ಹೋಗಿರುವಂತ ಹಿಸ್ಟ್ರಿ ಇವತ್ತು ಕ್ರಿಯೇಟ್ ಆಗಿದೆ. ಸೊ ತುಂಬಾ ಬೇಜಾರಾಗಿರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ನೀವು ಹಲವು ಬಾರಿ ಸುದೀಪ್ ಅವ್ರನ್ನ ನೀವು ಗಮನಿಸಿರ್ತೀರಾ, ಬಿಗ್ ಬಾಸ್ ವಿಚಾರದಲ್ಲಿ ಅವರು ಒಂದ್ ರೀತಿ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಯಾರಾದ್ರೂ ಕೀಳು ಅಭಿರುಚಿಯಿಂದ ಬಿಗ್ ಬಾಸ್ ತಂಡಕ್ಕೆ, ಬಿಗ್ ಬಾಸ್ಗೆ ಮಾತಾಡಿದಾಗೂ ಕೂಡ ಸರಿಯಾದ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಅದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾರೆ, ಕ್ಷಮೆ ಕೇಳೋವರೆಗೂ ಕೂಡ ಬಿಡೋದಿಲ್ಲ, ಅಷ್ಟರ ಮಟ್ಟಿಗೆ ಅವ್ರಿಗೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಅಂದ್ರೆ ಬಿಗ್ ಬಾಸ್ ಅನ್ನ ಅವರು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬೋದು. ಸೊ ಆದ್ರೆ ಅಂತಹ ವ್ಯಕ್ತಿ ಇವತ್ತು ಶೋನ ಅರ್ಧಕ್ಕೆ ನಿಲ್ಲಿಸಿ ಸ್ಟೇಜ್ ಇಂದ ಹೊರಗಡೆ ಹೋದ್ರಲ್ಲ, ಇದು ಎಲ್ರಿಗೂ ಕೂಡ ಒಂದು ಕ್ಷಣ ಕನ್ಫ್ಯೂಸ್ ಆಯ್ತು. ಯಾಕೆ ಹೀಗ್ ಮಾಡಿದ್ರು, ಯಾಕೆ ಏನಾಯ್ತು, ಸ್ಪರ್ಧಿಗಳು ಆ ರೀತಿಯಾಗಿ ನಡ್ಕೊಂಡ್ರ, ಏನಾಯ್ತು, ಅಷ್ಟರ ಮಟ್ಟಿಗೆ ಕೋಪ ಮಾಡಿಸಿದ್ರ ಅಂತ ಹೇಳಿ ಎಲ್ಲರ ತಲೆಯಲ್ಲೂ ಕೂಡ ಪ್ರಶ್ನೆ ಓಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕು ಅಂತಂದ್ರೆ ಇವತ್ತಿನ ಎಪಿಸೋಡ್ ನೋಡ್ಬೇಕು, ಏನಾಯ್ತು ಎಕ್ಸಾಕ್ಟ್ ಆಗಿ ಅಂತ ಗೊತ್ತಾಗತ್ತೆ. ತದನಂತರ ಬಿಗ್ ಬಾಸ್ ತಂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೆ ಶೋ ನಡೆಸ್ಕೊಡಕ್ಕೆ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರ, ಕಾದ್ ನೋಡೋಣ. ಅಥವಾ ಕನ್ವಿನ್ಸ್ ಆಗ್ತಾರೋ ಅಥವಾ ಅವರು ಕನ್ವಿನ್ಸ್ ಆಗದೆ ಬರೋದೇ ಇಲ್ಲ ಅಂತ ಹೇಳಿ ಹಠ ಹಿಡಿತಾರೋ ಗೊತ್ತಿಲ್ಲ. ಮೊದ್ಲೇ ಅವರು ಸೀಸನ್ 12 ನಾನು ನಡೆಸ್ಕೊಡೋದಿಲ್ಲ ಅಂತ ಹೇಳಿ ಅವರು ಒಂದು ಪೋಸ್ಟ್ ಬೇರೆ ಹಾಕಿದ್ರು ಹಿಂದೆ, ಇಲ್ಲ ನಾನು ಸೀಸನ್ 12 ಅಲ್ಲೂ ಕೂಡ ನಾನೇ ಇರ್ತೀನಿ, ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತಾನು ಕೂಡ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ. ಸೊ ಈ ರೀತಿಯಾದಂತ ಕನ್ಫ್ಯೂಷನ್ ಇದೆ, ಅವ್ರು ನಡೆಸ್ಕೊಡ್ತಾರೋ ಇಲ್ವೋ, ಕಂಟಿನ್ಯೂ ಆಗುತ್ತೋ ಇಲ್ವೋ, ಈ ರೀತಿ ಗೊಂದಲದ ಸಂದರ್ಭದಲ್ಲಿ ಇಲ್ಲಿ ಸ್ಪರ್ಧಿಗಳು ಮತ್ತಷ್ಟು ಅವರಿಗೆ ಇರಿಟೇಟ್ ಮಾಡಿ, ಅವರು ನೋಡಿ ಶೋನ ಕ್ವಿಟ್ ಮಾಡಿ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಸಿಟ್ಟು ಬಂದಿರಬೇಡ. ಸೊ ಹಾಗಾದ್ರೆ ಎಪಿಸೋಡ್ ನೋಡೋಣ ಏನೇನಾಯ್ತು ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸ್ಪರ್ಧಿಗಳ ಈ ನಡವಳಿಕೆ ಬಗ್ಗೆ ನಿಮಗೆ ಏನ್ ಅನಿಸ್ತು? ಅದರಲ್ಲೂ ತ್ರಿವಿಕ್ರಮ್ ಮೇಲೇನೆಯೇ ತುಂಬಾ ಸಿಟ್ಟು ಮಾಡ್ಕೊಂಡು ಅವರು ಹೊರಗಡೆ ಹೋಗಿದ್ದಾರೆ. ತ್ರಿವಿಕ್ರಮ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಸಾರಿ ಕೇಳ್ತಾ ಇದ್ರು, ಆದ್ರೂ ಸಹಿತ ಆ ಸಾರಿನ ಲೆಕ್ಕಿಸದೆ ಅವರು ಹೊರಗಡೆ ಹೋದ್ರು. ಸೊ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರಿಗೆ ಏನಾದ್ರೂ ಪನಿಷ್ಮೆಂಟ್ ಕೊಡ್ತಾರಾ ಅಥವಾ ಏನಾದ್ರೂ ಮಾತಾಡ್ತಾರಾ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.